ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮೈಲಿ ಬಾಯ್ ಅವಿ. ಪ್ರತಿದಿನ ನಮ್ಮ ಮನೆಯಲ್ಲೇ ಇದ್ದು ಬೇಜಾರಾಗ್ತಿತ್ತು ಅಂತ ಸ್ಯಾಟರ್ಡೆ ಸಂಡೇ ನಾವು ಹೋಗ್ತಿದ್ದು ಪಾರ್ಕಿಗೆ. ಪಾರ್ಕಲ್ಲಿ ಜಸ್ಟ್ ನಾವು ಗಾಡಿಯಿಂದ ಇಳಿದ ತಕ್ಷಣ ನನ್ನ ಮಗಂಗಂತೂ ಗೊತ್ತಾಗೋಗುತ್ತೆ ನೋಡಿ, ಅಲ್ಲಿ ಯಾರು ಇದ್ರೆ ಅವ್ರನ್ನ ದೂಡ್ಕೊಂಡು ನಾವು ಪಾರ್ಕ್ ಒಳಗೆ ಎಂಟ್ರಿ ಕೊಡಬೇಕು ಅಂತ. ಅವನು ಯಾವಾಗಲೂ ಫಸ್ಟ್ ಹೋಗೋದು ಅವನ ಫೇವ್ರೆಟ್ ಗೇಮ್ ಜಾರು ಬಂಡಿ ಹತ್ರ. ನೋಡಿ, ಜಾರಿ ವಿದ್ಯರಾಮಣ್ಣ ಹಲ್ಲು ಬಿಟ್ಟು ನಕ್ಕ. ಅವನಾಗೆ ಹೋಗ್ತಾನೆ, ಅವನಾಗೆ ಹತ್ತಾನೆ. ಮೊದಲಾದ್ರೆ ಹಾಗಲ್ಲ, ನಾವೇ ಕರ್ಕೊಂಡು ಬಂದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹತ್ತಿಸ್ಬೇಕಿತ್ತು, ಸ್ಟೆಪ್ ಬೈ ಸ್ಟೆಪ್ ಇಳಿಸ್ಬೇಕಿತ್ತು. ಜಾರಬೇಕಾದ್ರೂ ನಾವು ಯಾರಾದರೂ ಸಪೋರ್ಟಿಗೆ ಹಿಡ್ಕೊಳ್ಬೇಕಿತ್ತು. ಈಗ ಅಂತೂ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದ್ದಾನೆ, ಅವನೇ ಹತ್ತುತ್ತಾನೆ. ಅವನು ಎಲ್ಲಿ ಹೋಗಿ ಜಾರು ಬಂಡಿಲಿ ಜಾರ್ತಾನೆ ಅನ್ನೋದೇ ನಮ್ಗೆ ಕಾಯಬೇಕು, ನಾವು ಕಾವಲಿಗೆ ಅವನಿಗೆ ನಿಂತ್ಕೊಳ್ಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಅವನು ಈಚೆ ಸೈಡಿಂದನೇ ಜಾರ್ತಾನೆ, ಯಾವತ್ತೂ ಕೂಡ ಆಚೆ ಕಡೆ ಶಿಫ್ಟ್ ಆಗಲ್ಲ. ಈಚೆ ಸೈಡ್ ಯಾರು ಇದ್ರೆ ಅವ್ರು ಜಾರೋವರೆಗೂ ಅವನು ವೆಯ್ಟ್ ಮಾಡ್ತಾನೆ, ನೆಕ್ಸ್ಟ್ ಈಚೆ ಸೈಡೇ ಜಾರ್ತಾನೆ ಅವನು. ನಾವಂತೂ ಮೊದಲು ಈ ರೀತಿ ಆಟಗಳನ್ನೆಲ್ಲ ಆಟನೇ ಆಡಿಲ್ಲ, ಆದರೆ ಇವಾಗ ಇವನು ಆಟ ಆಡೋದು ನಮ್ಗೆ ನೋಡೋದಕ್ಕೆ ಒಂದು ಖುಷಿ. ಇವನಾದರೂ ಎಂಜಾಯ್ ಮಾಡ್ತಾನಲ್ಲ ಅಂತ ನಾವು ಪ್ರತಿ ಸ್ಯಾಟರ್ಡೆ ಸಂಡೇ ಇಲ್ಲಿಗೆ ಬಂದೇ ಬರ್ತೀವಿ. ಇಲ್ಲಿ ನೋಡಿ, ನಾವು ಈಚೆ ಜಾರ್ತಾನೆ ಅಂತ ಕಾಯ್ತಾ ಇದ್ದೀವಿ, ಅವನ ಆಚೆ ಕಡೆಯಿಂದ ಹೋಗಿ ಆಯಿತು. ಅವನು ಜಾರುವಾಗ್ಲೂ ಅಷ್ಟೇ, ಯಾರಾದರೂ ಅಲ್ಲಿದ್ದರೆ ಅವ್ರು ಜಾರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಜಾರ್ತಾನೆ. ನಾವು ಬಾಬಾ ಅಂತ ಕರಿಬೇಕು, ಇಲ್ಲಾಂದರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಮೊದಲೆಲ್ಲ ಬಂದಾಗ ತುಂಬಾ ಡಲ್ ಆಗಿರ್ತಾ ಇದ್ದ, ಇವಾಗ ಹಾಗಲ್ಲ, ಸ್ವಲ್ಪ ಎಂಜಾಯ್ ಮಾಡ್ತಾನೆ. ಮಕ್ಕಳೇ ಹಾಗಲ್ವಾ, ಮಕ್ಕಳ ಜೊತೆ ಮಿಂಗಲ್ ಆದರೆ ಮಾತ್ರನೇ ತುಂಬ ಖುಷಿಯಾಗಿರ್ತಾರೆ. ಅಲ್ಲಿ ನೋಡಿ, ನಾನು ಹೇಳಿಲ್ವಾ ಅವನ ಪ್ಲೇಸಲ್ಲಿ ಇನ್ನೊಬ್ಬನ ಹುಡುಗ ಕೂತ್ಕೊಂಡಿದ್ದಾನೆ ಅಂತ. ಅವನು ಜಾರೋವರೆಗೂ ಇವನು ವೆಯ್ಟ್ ಮಾಡ್ತಾ ಇದ್ದಾನೆ. ಅವನ ಪಾಪ ಇವನಿಗೆ ಬಿಟ್ಕೊಟ್ಟು ಹಾಗೆ ಹೋಗ್ಬಿಟ್ಟ. ಇವನು ಈಚೆ ಕೂರೋದಾ ಆಚೆ ಕೂರೋದಾ ಇಲ್ಲ, ಅವನ ಫೇವ್ರೆಟ್ ಪ್ಲೇಸಿಗೆ ಹೋಗ್ಬಿಟ್ಟು ಕುತ್ಕೊಂಡು ಜಾರ್ತಾ ಇದ್ದಾನೆ. ಅದರಲ್ಲೂ ಸಂಡೇ ಅಂದರೆ ಇವನಿಗೆ ಫನ್ ಡೇ ಆಗಿಬಿಟ್ಟಿದೆ. ಇವನ ಆ್ಯಕ್ಟಿವಿಟೀಸ್ ನೋಡೋದ್ರಲ್ಲೇ ನಮಗೊಂಥರ ಖುಷಿ. ಇವನು ದೊಡ್ಡ ಮಹಾರಾಜ ಬರ್ತಾ ಇದ್ದಾನೆ ಅಂತೇಳಿ ಉಳಿದವರೆಲ್ಲ ಪಾಪ ಇವನಿಗೆ ದಾರಿ ಬಿಟ್ಕೊಡ್ಬೇಕು. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಾವು ಬಾಡಿಗೆ ಮನೆ ಮಾಡಿದ ಜಾಗದಲ್ಲೇ ನಮಗೆ ಸ್ವಲ್ಪ ಪಾರ್ಕ್ ಹತ್ತಿರ ಆಗುತ್ತೆ. ನಮ್ಗೆ ಒಂದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾವು ಕರ್ಕೊಂಡು ಬಂದುಬಿಟ್ಟಾಗ ಇವನು ಇಡ್ತಿದ್ದು ಈ ಕುದುರೆ ಮೇಲೆ. ಈಗ ಈ ಕುದುರೆ ಮೇಲೆ ಇವನು ನಿಲ್ಲೋದೇ ಇಲ್ಲ, ಕುದುರೆ ಮೇಲೆ ಹರಿಸ್ದಾಗೆ ಅವನಾಗೆ ಇಳ್ಕೊಂಡು ಹೋಗ್ತಾನೆ. ಮೊದಲು ಹಾಗಲ್ಲ, ಅದೊಂದೇ ಗೇಮನ್ನು ಅವನು ತುಂಬ ಇಷ್ಟಪಟ್ಟು ಆಡ್ತಾ ಇದ್ದ. ಸ್ಲೈಡ್ ಆಡುವಾಗಲೂ ಹಾಗೆ ಸ್ಟ್ರೈಟ್ ಇರುವಂಥ ಸ್ಲೈಡ್ ಆಡ್ತಾ ಇದ್ದ. ಇವಾಗ ಹಾಗಲ್ಲ, ಕರುವೇ ತುಂಬ ಇಷ್ಟಪಟ್ಟು ಆಡ್ತಾನೆ. ಮೊದಲೆಲ್ಲ ತುಂಬ ಭಯ ಪಡ್ತಿದ್ದ, ಈಗ ಹಾಗಲ್ಲ, ತುಂಬ ಎಂಜಾಯ್ ಮಾಡಿ ಆಡ್ತಾನೆ. ಆಟ ಆಡ್ತಾ ಆಡ್ತಾನೆ ಮಣ್ಣಲ್ಲಿ ಆಟ ಆಡೋದು ಯಾವಾಗ ಅಂತ ಕಾಯ್ತಾ ಇರ್ತಾನೆ. ನಾವು ಸ್ಟಾರ್ಟಿಂಗಲ್ಲಿ ಇವನಿಗೆ ಹೋದಾಗ ಮಣ್ಣು ಆಡ್ಸಲ್ಲ, ಲಾಸ್ಟಿಗೆ ಬರುವಾಗ ಮಣ್ಣು ಆಟ ಆಡೋದಕ್ಕೆ ಬಿಟ್ಟು ಮೈಯೆಲ್ಲ ಮಣ್ಣಾಗಿರುತ್ತಲ್ವ, ಮನೆಗೆ ಬಂದು ಸ್ನಾನ ಮಾಡಿಸ್ಬಿಡ್ತೀವಿ. ನೀವು ಕೂಡ ನಿಮ್ಮನೆ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀರಾ, ಅಥವಾ ಅವ್ರ ಆ್ಯಕ್ಟಿವಿಟೀಸು ಕೂಡ ಹೀಗೆ ಇರುತ್ತಾ, ಅದನ್ನು ನೋಡಿ ನಿಮ್ಗೆ ಖುಷಿ ಆಗುತ್ತಾ ಅಥವಾ ಸಿಟ್ಟು ಬರುತ್ತಾ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿ. ಕೆಲವು ಪೇರೆಂಟ್ಸಿಗೆ ಪಾಪ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಯಾಕಂದರೆ ಅವ್ರ ಮಕ್ಕಳಿಗೆ ಆಟ ಆಡೋದಕ್ಕೆ ಹೇಳೋದೇ ಯಾವುದೋ ಆಗಿರುತ್ತೆ, ಮಕ್ಕಳು ಇನ್ನೆಲ್ಲೋ ಹೋಗ್ತಾರೆ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಂತೂ ಜೂಟಾಟ ಆಡೋದು, ಚಿಕ್ಕ ಮಕ್ಕಳನ್ನೆಲ್ಲ ದುಡ್ಕೊಂಡು ಹೋಗೋದು ಮಾಡಿಬಿಡ್ತಾರೆ. ಅವರನ್ನು ನಾವು ಕಾಯ್ತಾ ಇರಬೇಕಾಗತ್ತೆ. ಇನ್ನು ದೊಡ್ಡ ಮಕ್ಕಳಂತೂ ಸ್ವಲ್ಪ ಧೂಳೆಲ್ಲ ಎಬ್ಸೋದು, ಈ ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ರಗಳೆನೇ ಕೊಡ್ತಾರೆ. ಎಲ್ಲ ಮಕ್ಕಳು ಫುಲ್ ಗಲಾಟೆ ಮಾಡಿ ದೊಡ್ಡಕ್ಕೆ ಮಾತಾಡ್ತಾ ಇದ್ರೆ ನನ್ನ ಮಗನೂ ಏನೋ ಮಾತಾಡೋಕೆ ಟ್ರೈ ಮಾಡ್ತಾ ತಾತ ತಾತ ಅಂತ ಗಟ್ಟಿ ಕೂಗ್ತಾ ಇರ್ತಾನೆ. ನಾವ್ಯಾರಾದರೂ ನೋಡಿದ್ರೆ ಅಯ್ಯೋ ಇವನು ಎಷ್ಟು ಮಾತಾಡ್ತಿದ್ದಾನೆ ಅಂದ್ಕೊಳ್ಬೇಕು. ಇಲ್ಲಿ ನೋಡಿ, ಆಟ ಆಡಿ ಬೋರ್ ಆಗಿ ಅಲ್ಲೇ ಆಚೆ ಈಚೆ ಎಲ್ಲ ಇಣಕಿ ನೋಡ್ತಾ ಇದ್ದಾನೆ. ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ಅಲ್ಲೇ ಹೊತ್ತೋದಕ್ಕೆ ಟ್ರೈ ಮಾಡ್ತಾನೆ ಇವನು. ಇನ್ನು ಈ ಟಕ್ಕಟಿಕ್ಕಿ ಆಟದಲ್ಲಿ ಇವನು ಅಷ್ಟೊತ್ತೇನು ನಿಲ್ಲಲ್ಲ, ಸ್ವಲ್ಪ ಹೊತ್ತು ಒಂದು ಮೂಡಲ್ಲಿ ಆಟ ಆಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇಳಿಬೇಕು ಅಂತೇಳಿ ಹೋಗ್ಬಿಡ್ತಾನೆ. ಮತ್ತು ಆಚೆ ಸೈಡಿಂದ ನಾವೇ ಟಕ್ಕಟಿಕ್ಕಿ ಮಾಡಬೇಕಾಗುತ್ತೆ, ಯಾಕಂದರೆ ದೊಡ್ಡ ಮಕ್ಕಳಾದರೆ ಇವನಿಗೆ ಅವ್ರ ಜೊತೆ ಬ್ಯಾಲೆನ್ಸ್ ಆಗಲ್ಲ. ಇನ್ನು ಎಲ್ಲ ಮಕ್ಕಳ ಫೇವ್ರೇಟು ಈ ಜೋಕಾಲಿ ಆಗಿರುತ್ತೆ. ಯಾವ ಮಕ್ಕಳು ಸಹ ಇಲ್ಲಿಂದ ಇಳಿಸ್ಬೇಕು ಅಂದರೆ ಅವರು ಹತ್ಕೊಂಡೇ ಹೋಗ್ತಾ ಇರ್ತಾರೆ. ಕೆಲವು ಮಕ್ಕಳು ಮಾತ್ರ ಒಳ್ಳೆ ರೀತಿಲಿ ಬಿಟ್ಕೊಡ್ತಾರೆ ಇದನ್ನು, ಯಾಕಂದರೆ ಜೋಕಾಲಿ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನನ್ನ ಮಗ ಅಂತೂ 1-2 ಸರಿ ಅದರೊಳಗೆ ನಿದ್ರೆ ಮಾಡೋಕೆ ಮಾಡಿದ್ದ. ಇನ್ನು ಈ ಗೇಮಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾರೆ, ದೊಡ್ಡವರು ಅದ್ರ ಮೇಲೆ ನಿಂತ್ಕೊಳ್ಳೋದೆಲ್ಲ ಮಾಡ್ತಾರೆ. ಈ ಚಿಕ್ಕ ಮಕ್ಕಳು ಕೂಡ ಅದನ್ನೇ ನೋಡ್ಕೊಂಡು ಟ್ರೈ ಮಾಡೋಕೆ ಶುರು ಮಾಡಿಬಿಡ್ತಾರೆ. ನನ್ನ ಮಗ ಎಲ್ಲ ಮೊದಲು ಭಯ ಪಡ್ತಿದ್ದ, ಇವಾಗ ಸ್ವಲ್ಪ ಎಂಜಾಯ್ ಮಾಡ್ತಾನೆ. ಜೊತೆಗೆ ಕೈ ಬಿಟ್ಟು ಸಿಂಗಲ್ ಹ್ಯಾಂಡಲ್ಲೆಲ್ಲ ಟ್ರೈ ಮಾಡ್ತಾನೆ ಇವನು.
ಕೆಲವು ಮಕ್ಕಳು ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡಿದ್ರೆ ತುಂಬ ಭಯಪಟ್ಟು ಹತ್ಕೊಂಡು ಬಿಡ್ತಾರೆ. ಆದರೆ ಎಲ್ಲ ಮಕ್ಕಳು ಹಾಗೇನಿಲ್ಲ. ಬಟ್ ನನ್ನ ಮಗನಿಗಂತೂ ಆಪೋಸಿಟ್ ಆಗಲಿ ಸ್ಟ್ರೈಟ್ ಆಗಲಿ ಹೇಗೆ ಮಾಡಿದ್ರು ಅವನಿಗೆ ಖುಷಿನೇ. ಇನ್ನೊಂದೆರಡು ಥರದ ಜೋಕಾಲಿ ಇದೆ, ಬಟ್ ಇವನು ತುಂಬ ಚಿಕ್ಕವನಾದ, ಅವನಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಇವನು ಬೆಂಡಾಗಿ ಬೀಳೋದಕ್ಕಾಗ್ಬಿಡ್ತಾನೆ. ಇನ್ನು ಅಪ್ಪ ಮಾಡುವಂಥ ಎಕ್ಸಸೈಸು ಸಹ ಇವನಿಗೆ ಬೇಕು. ಇವನು ಅಲ್ಲಿ ಹೋಗಿ ಕೂಡ ವೀಲನ್ನು ರೊಟೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡ್ದ. ಇವರು ಅಲ್ಲೂ ಕರ್ಕೊಂಡು ಹೋಗಿ ಅವನಿಗೆ ರೊಟೇಟ್ ಮಾಡಿಸಿದ್ರು. ಇನ್ನು ನೆಕ್ಸ್ಟ್ ಸ್ವಲ್ಪ ವಾಕಿಂಗ್ ಮಾಡೋಣ ಬಾ ಅಂತ ಕರ್ಕೊಂಡು ಹೋದರೆ ಇಲ್ಲ, ವಾಪಸ್ ಓಡ್ತಾ ಇದ್ದ. ಆದರೂ ಹೆಂಗೆಂಗೋ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿಸಿದ್ವಿ. ಇನ್ನು ನಮ್ಮ ಪಕ್ಕದ ಮನೆ ಇವನ್ ಫೇವ್ರೇಟ್ ಅಕ್ಕ ಕೂಡ ಬಂದಿದ್ಲು. ಅವಳ ಜೊತೆಗೆ ಅವಳು ಕಿಚನ್ ಸೆಟ್ ಇಟ್ಕೊಂಡು ಇವನು ಮಣ್ಣು ಆಟ ಆಡೋದಕ್ಕೆ ಶುರು ಮಾಡ್ದ. ಇವನಿಗೆ ಮತ್ತೆ ಒಂದು ಫ್ರೆಂಡ್ ಇದ್ದಾನೆ ಕೂಡ. ಅವನು ವಾರ ಬಂದಾಗ ಅವನಂತೂ ಫುಲ್ ಇವನು ನೋಡಿ ಎಕ್ಸೈಟೆಡ್ ಇರ್ತಾನೆ. ಇವನು ಸ್ವಲ್ಪ ಅವನು ನೋಡಿ ಖುಷಿ ಪಡ್ತಾನೆ, ಆದರೂ ಅಷ್ಟೇನು ಎಕ್ಸೈಟ್ ಆಗಲ್ಲ ಇವನಿಗೆ, ಯಾಕಂದರೆ ಇವನು ಆಟ ಆಡೋದು ಮಾತ್ರನೇ ಚಿಂತೆ ಆಗಿರುತ್ತೆ. ಇದು ನಮ್ಮ ಸ್ಯಾಟರ್ಡೆ ಮತ್ತು ಸಂಡೇದು ರುಟೀನ್ ಆಗಿರುತ್ತೆ. ಯಾಕಂದರೆ ನಾವು ಸ್ಯಾಟರ್ಡೆ ಸಂಡೇನ ಇವನಿಗೆ ಪಾರ್ಕಲ್ಲಿ ಪ್ಲೇ ಮಾಡಿಸೋದಕ್ಕಂತಲೇ ಮೀಸಲಿಟ್ಟಿರ್ತೀವಿ. ಯಾಕಂದರೆ ಅವನಿಗೆ ಪ್ರತಿದಿನ ಮನೇಲೇ ಇದ್ದು ಬೋರ್ ಆಗಿರುತ್ತೆ. ಇಲ್ಲಿ ಹೋದರೆ ಅವನು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾನೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.